ಏನಯ್ಯ ಅಲ್ಲಿ ನೋಡಿದ್ರೆ ಸೀಮೆಣ್ಣೆ ಕಾಯ್ಬೇಕು, ಇಲ್ಲಿ ನೋಡಿದ್ರೆ ಬಸ್ ಕಾಯ್ಬೇಕು. ನಮ್ಮ ಮನೆ ಬರನೇ ಬಂದೆ. ಅಯ್ಯೋ ಗೊತ್ಬಿಟ್ನಲ್ಲ ಸರ್, ಏನು ವಿಚಾರ ಮಾಡ್ಕೊಬಿಡಿ ಸರ್. ಸರ್ ನಿಮ್ ಏನು ಅನ್ಕೋಬಿಡಿ ಸರ್ ದಯವಿಟ್ಟು. ಏನೇ ಜನ ಸುಮ್ನೆ ಟಚ್ ಮಾಡಿದೀಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಟ್ಟಿದ್ರು. ನಮ್ಮ ಊರ್ ಟೆಂಟಲ್ಲಿ ಗೊತ್ತಿಲ್ಲದೆ ಕಾಲು ತುಳಿಯೋದಕ್ಕೆ ಅವ್ನು ಕಾಲೇ ಕತ್ತರಿಸ್ಬಿಡೋದ. ಛೈ ಛೈ, ಅದೊಂದು ಊರು ಅಂದ್ರೆ ಈಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಒಸಾಮಾ ಬಿನ್ ಲಾಡೆನ್, ತಾಲಿಬಾನ್, ಕಾಬೂಲ್ ನಗರ್, ಆಫ್ಘಾನಿಸ್ತಾನ್, ಕೇರ್ ಆಫ್ ಮುಲ್ಲಾ ಉಮರ್. ಎಸ್, ಅವ್ರ ಮಾವ. ಸ್ವಾಮಿ, ಇವ್ರಿಗೂ ನಿಮ್ಗೆ ಏನ್ ಸಂಬಂಧ? ಇವ್ರನ್ನ ಯಾಕೆ ಹುಡುಕ್ತಾ ಇದೀರಾ ನೀವು? ಅವ್ರಿಗೆ ಬೇಜಾನ್ ದಾಡಿ ಇದೆ, ನಮ್ಗೆ ಸಿಕ್ಕಾಪಟ್ಟೆ ಅಂಗಡಿ ಇದೆ. ದಾಡಿ ಅಂಗಡಿ ನನಗೇನು ಅರ್ಥ ಆಗ್ತಾ ಇಲ್ಲ, ಕರೆಕ್ಟಾಗಿ ಹೇಳಿ ಸಮ್ಮೆ. ಸರ್, ನಮ್ದೊಂದು ಕಟಿಂಗ್ ಶಾಪ್ ಇದೆ. ನಿನ್ನೆ ಇವ್ರು ಬಂದು ಶೇವಿಂಗ್ ಮಾಡಿಸ್ಕೊಂಡು ಇದನ್ನ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ದುಡ್ಡು ನಾಳೆ ಇಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಹುಡುಕ್ತಾ ಇದೀನಿ. ಏನ ಇವ್ರು ನಿನ್ ಅಂಗಡಿಗೆ ಬಂದು ಶೇವಿಂಗ್ ಮಾಡಿಸ್ಕೊಳೋದ್ರಾ? ಕಟಿಂಗ್ ಅಂಡ್ ಶೇವಿಂಗ್ ಎರಡು. ಆಹಾ, ಬೆಳಗ್ಗೆನೆ ಒಬ್ಬುಚ್ಚಕ್ಕೆ ತಗ್ಲಾಕಬಿಟ್ಟಲ್ಲಪ್ಪ. ಇವನ್ನ ಏನಾದ್ರೂ ಮಾಡಿ ಇವ್ದಾರಿಲ್ಲೇ ಹೇಳಿ ಕಳಿಸ್ಬಿಡ್ಬೇಕು ಸಾರ್. ಹೀಗೆ ನೆಟ್ಗೋಗಿ ಬಲಕ್ ತಿರುಗಿ ಎಡಕ್ ತಿರುಗಿದ್ರೆ ಸಾರ್ ಒಂದ್ ಗಣಪತಿ ದೇವಸ್ಥಾನ ಬರುತ್ತೆ. ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸರ್. ಪೂಜಾರಪ್ಪನ ಮನೆ ಈಚೆ ಒಂದ್ ಜಗ್ಲಿ ಇರುತ್ತೆ. ಆ ಜಗ್ಲಿ ಮೇಲೆ ಕುತ್ಕೊಂಡು ಇವ್ರು ಪೇಪರ್ ಓದ್ತಿರ್ತಾರೆ. ಅವ್ರನ್ನ ಅಲ್ಲೋಗಿ ನೋಡ್ಬೋದು ಸರ್ ನೀವು. ಇವ್ರು ಹೌದ್ ಸರ್, ಇವ್ರೆ ಅಂದ್ರೆ ಒಸಾಮಾ ಬಿನ್ ಲಾಡನ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನ? ಹೌದ್ ಸಮಯ. ಏನಲ್ಲ ಅಮೆರಿಕದವರೇ ಇವ್ನು ಎಲ್ಲೋದ್ನು ಅಂತ ಸಾವಿರಾರು ಫ್ಲೈಟ್ ಸ್ಯಾಟಲೈಟ್ ಬಿಟ್ಟು ಹುಡುಕ್ತಾ ಇದಾರೆ. ಇವನು ಪೂಜಾರಪ್ಪನ ಮನೆ ಜಗ್ಲಿ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾನ. ಇದನ್ನ ನಾನ್ ನಂಬೇಕು. ಎಷ್ಟೋ ದಿಮಾಕು ನಿನ್ಗೆ. ನಿನ್ ಗೊತ್ತು ತಾನೆ? ಗೊತ್ತಿದ್ದು ನನ್ನ ಯಾಕೆ ಕೇಳ್ದೆ? ಏಯ್, ನನಗ್ ಗೊತ್ತೋ ನಿನಗ್ ಗೊತ್ತೋ ಇಲ್ವೋ ಅದೇ ಪ್ರಶ್ನೆ. ನನಗೂ ಗೊತ್ತು. ನೀನ್ ನೋಡ್ದಾಗಿಂದ ಒಂಥರ ಕಾಣ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ಏನ್ ಹುಚ್ಚಿನ ತರ ಕಾಣ್ತಿದ್ದೀನಾ? ನಾನೇ ನಿಂಗೆ ಹುಚ್ಚಾಗ್ದೆ ಹೇಳದ್ನ? ಅಂದ್ರೆ ನೀನ್ ಹುಚ್ಚನಾ? ನಾನೇ ಹುಚ್ಚಾಗ್ಲಿ? ಗೊತ್ತಿದ್ದು ಸುಳ್ಳು ಹೇಳ್ತಿದ್ಯಲ್ಲ, ಅದಕ್ಕೆ ನೀನೇ ಹುಚ್ಚ. ನಾನೇ ಹುಚ್ಚಾಗ್ಲಿ? ಹುಚ್ಚ ನೀನು. ನಾನೇ ಹುಚ್ಚಾಗ್ಲಿ? ನೀನು ಹುಚ್ಚನೇ ನೀನು. ನೀನು ಹುಚ್ಚ. ಸುಳ್ಳು ಹೇಳ್ತೇನೋ? ಹುಚ್ಚ. ಇವ್ರ ಹತ್ರ ತಗ್ಲಾಕೊಂಡು ಹುಚ್ಚ ಅಲ್ಲ ಅನ್ನೋದ್ಕಿಂತ ಹುಚ್ಚ ಅಂತ ಒಪ್ಕೊಂಡು ಜೀವತ್ವಾಗಿ ಊರ್ ಸೇರ್ಕೊಳ್ಳೋದು ಒಳ್ಳೇದು. ಹೌದ್ ಸರ್, ನಾನು ಹುಚ್ಚ. ಹುಚ್ಚ ಅಂದ್ರೆ ಹೀಗಿರ್ಬಾರ್ದು. ಹುಚ್ಚ ಅಂದ್ರೆ ಹೇಗಿರ್ಬೇಕು ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಯ್ಯಯ್ಯೋ, ಇದೇ ಕೆಲಸ ಓಡಾಡ್ತಾವ್ನ. ಅಮ್ಮ ಅಲ್ಲೂ ನನ್ ಮಗ ಸಿಕ್ಕಿದ್ರೆ ನನ್ ಮಗನ್ ಒಂದ್ ದಾರಿ ಮಾಡ್ಬೇಕಪ್ಪ. ಇದೇನೋ ಸುಂದ್ರ, ಬೆಳಿಗ್ಗೆ ಮದ್ವೆ ಗಂಡು ತರ ಹೋದೆ, ಈಗ ಒಳ್ಳೆ ಭಿಕ್ಷಿದೇವ್ರು ಬಂದಾಗ ಬಂದಿದ್ಯಲ್ಲೋ. ಅದ್ ಯಾವ ಕಿತ್ತೋದ್ ಬಾಯಿಂದ ಹೇಳವ್ವ? ಹೇಳ್ಬೇಡ ಬಿಡು. ಅವ ಯಾರ ಹತ್ರ ಹೇಳಪ್ಪ ನನ್ ಕಷ್ಟನ? ಏನಾಯ್ತು ನಿಂಗೆ? ಮತ್ತೆ ಹುಚ್ಚನಾಯಿ ಅಟ್ಟಿಸ್ಕೊಂಬಂತ? ಅದಕ್ಕೆ ಹೇಳೋದು ನಾಯಿಗೆ ಕಲ್ ಹೊಡಿಬೇಡ ಅಂತ. ಅಮ್ಮ ಹುಚ್ಚ ಅಲ್ಲಮ್ಮ, ಸಾಕು, ನಿನ್ ಕತೆ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲು ಸ್ನಾನ ಮಾಡಿ ಊಟ ಮಾಡು, ಹೋಗು. ಅಯ್ಯಯ್ಯ, ಅನ್ನ ಹಾಕೋ ತಾಯಿನೂ ನನಗೆ ಉತ್ತಾಯಿ ಕಡ್ದು ಬಿಡ್ತು ಅಂತ ಹೇಳ್ಬಿಟ್ರಲ್ಲಪ್ಪ. ಈ ಮನೆ ನನ್ ಕಷ್ಟ ಸುಖ ಕೇಳೋದಿಕ್ ಯಾರು ಇಲ್ವೇನ್ರೇ? ನಮ್ ಚಿಕ್ಕೇಶ್ವರ ಸೂರ್ಯಪ್ಪನವ್ರು ಇದ್ದಿದ್ರೆ ನನ್ ಕಷ್ಟ ಹೇಳಿ ಅವ್ರ ಹತ್ರ ಸಮಾಧಾನ ಮಾಡ್ಕೊತಿದ್ದೆ. ಅಣ್ಣ ಸಾರಿ. ಇಟ್ಸ್ ಓಕೆ. ಏನ್ ಇಟ್ಸ್ ಓಕೆ? ಅದಲ್ಲ ಪ್ರಿಯಾ, ಏನಾಗಲ್ಲ. ಅವನು ಬೇಕು ಅಂತಾನೆ ನಿನಗೆ ಗೊತ್ತಿದ್ದಾನೆ. ಏ ಮಿಸ್ಟರ್, ಹೋಗ್ಲಿ ಬಿಡೆ ಪ್ರಿಯಾ. ಏನ್ ಹೋಗ್ಲಿ ಬಿಡೆ? ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು. ಡ್ಯಾಶ್ ಹೊಡಿಯೋದು, ಸಾರಿ ಹೇಳೋದು, ಆಮೇಲೆ ಲೈನ್ ಹೊಡೆದು ಲವ್ ಗಿವ್ ಅನ್ನೋದು. ಇವಳೇನ್ ಓವರ್ ಆಗಿ ಆಡ್ತಾವಳಲ್ಲ. ಚೀಪ್ ಫೆಲೋಸ್. ಮಿಯಾವ್ ಮಿಯಾವ್. ಏಯ್, ಏನ್ ನೋಡ್ತಾ ಇದ್ಯಾ? ಅಲ್ಲ, ನಿನ್ನನ್ ಬಿಟ್ಟು ಅವಳನ್ನ ಯಾಕೆ ಗೊತ್ತಿದೆ ಅಂತ ನೋಡ್ತಾ ಇದ್ದೀನಿ. ಏನು? ನನ್ನನ್ನೇ ಗುದ್ದ್ಯಾ? ಎಲ್ಲಿ ಗುದ್ದು ನೋಡೋಣ. ಸುಮ್ನೆ ಹೇಳಿದ್ರೆ ಗುದ್ದೆ ಬಿಡದ?
ಬೇಡ ಬೇಡ ಅಂದ್ರೇನೆ ಗುದ್ದು ಗಂಡಸ್ರಿರುವಾಗ ಇನ್ ಗುದ್ದು ಗುದ್ದು ಅಂದ್ರೆ ಸುಮ್ಮನೆ ಇರ್ತಾರ? ಏನಾಯ್ತು ಮೇಡಮ್? ಏನಾಯ್ತು ಸರ್? ಅವ್ರನ್ನೇನ್ ಕೇಳ್ತೀರಾ, ಬನ್ನಿ ಇಲ್ಲಿ. ಸರ್, ಫ್ಲೈಟ್ ಬಂದ್ ಇಳಿತು. ನಾನು ಆ ಕಡೆಯಿಂದ ಬರ್ತಿದ್ದೆ, ಇವ್ರು ಈ ಕಡೆಯಿಂದ ಬರ್ತಿದ್ರು. ಏನೋ ಸ್ವಲ್ಪ ಟೆನ್ಷನ್ ಯೋಚನೆ ಮಾಡ್ತಾ ಬರ್ತಿದ್ದೆ, ನೋಡ್ಲಿಲ್ಲ. ನಾನು ಆ ಹುಡುಗಿನ ಹಿಂಗ್ ಗುದ್ಬಿಟ್ಟೆ ಅಷ್ಟೇ ಸರ್. ಇದಕ್ಕೆ ಇಷ್ಟ ಅರ್ಚಾಡ್ತಾವಳೆ. ಅದ್ರಲ್ಲಿ ಒಂದ್ ಕೇಳಿ ಸರ್, ಗುದ್ದಿಸ್ಕೊಂಡಿದ್ದು ಈ ಹುಡುಗಿ, ಗುದ್ದಿಸ್ಕೊಂಡಿರೋ ಈ ಹುಡುಗಿ ಇಷ್ಟೊಂದು ಮಾತಾಡ್ತಾವಳೆ. ಏನ್ ಮಾಡ್ಬೇಕು ಹೇಳಿ ಸರ್? माइंड योर लैंग्वेज। क्या प्रॉब्लम है सर? क्या हुआ? कुछ प्रॉब्लम नहीं, फ्लाइट लैंड हुआ, मैं आ कಡೆಯಿಂದ कमिंग, शी इಲ್ಲಿಂದ कमिंग, टेंशन ಏನೋ ಯೋಚನೆ, मैं आके इसको ऐसा ऐसा मार दिया, that's all. so इसको इतना गड़बड़ कर दिया ये लड़की. ಸರ್ ಬನ್ರಿ ಚಡ್ಡಿ, ನಿಮ್ಗೂ ಹೇಳ್ತೀನಿ. ಸರ್ ದಯವಿಟ್ಟು ಏನು ಹೇಳ್ಬೇಡಿ, ನಾ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ತಂಗಿ ಫ್ರೆಂಡೇ ಮಾತಾಡ್ತಿರೋದು. ನೋಡಿ ಬಿಟ್ಬಿಡಿ. ಪ್ರಿಯಾ ನಡಿ, ನಾವಿನ್ನು ಮದುವೆಗೆ ಹೋಗ್ಬೇಕು, ಅದಕ್ಕೆ ಮುಂಚೆ ಸಿಟಿ ನೋಡ್ಬೇಕು. ಸೂಪರ್, ಅಲ್ಲೋಡು, ಆ ಬಿಲ್ಡಿಂಗ್ ನೋಡು ಎಷ್ಟು ದೊಡ್ಡದಾಗಿದೆ. ಏನು ಜೀವನದಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿಲ್ವಾ ನೀನು? ಏಯ್, ನೀನ್ ಮತ್ತೆ ಬಂದ್ಯಾ? ಶ್ವೇತಾ, ನೀ ಬಾಯಿ ಕಡೆ. ಏಯ್ ಮಿಸ್ಟರ್, ನೀ ನಮ್ ಹಿಂದೆ ಬಂದೆ ಚೆನ್ನಾಗಿರಲ್ಲ. ಏನಾಯ್ತು ಈಗ? ಸಮಾಧಾನ ಸಮಾಧಾನ ಸಮಾಧಾನ. ಪ್ರಿಯಾ, ಯಾಕೆ ಅವ್ರು ನೋಡಿದ್ರೆ ನಂಗೆ ಹುಡುಕ್ ಬೀಳ್ತೀಯಾ? ಏನೋ ಮಿಸ್ ಆಗಿ ಏರ್ಪೋರ್ಟ್ ಅಲ್ಲಿ ಟಿಕ್ಕಿ ಹೊಡೆದ್ಬಿಟ್ರು, ಅದನ್ನ ದೊಡ್ಡ ಇಶ್ಯೂ ಮಾಡ್ಬೋದಾ? ನೋಡು, ಫಾರಿನ್ ಬಂದಿದೀವಿ, ಇಂಡಿಯಾದವ್ರು ನಮ್ಮ ಜೊತೆಲಿದ್ರೆ ಒಳ್ಳೇದು. ನನ್ನ ಮಾತು ಕೇಳು. ಸರ್ ನೀವು ಬನ್ನಿ ಸರ್, ನಾವ್ ಈ ಕಡೆ ಹೋಗೋಣ, ಬನ್ನಿ ಸರ್. ಹಾ ಸರ್, ಅನ್ನಕ್ಕೆ ನೀವೇನ್ ಇಲ್ಲಿ ಬಂದಿದ್ದು? ನಾನು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಓ ಹೌದಾ? ನಾನು ನಿಮ್ ಫ್ಲೈಟ್ ಎಲ್ಲ ಬಂದೆ. ಅದೇ ನಾ ಹುಡುಗಿ ಅಷ್ಟು ಓವರ್ ಆಗಿ ಆಡ್ತಿದ್ದಾಳೆ. ಯಾವಾಗ ನೋಡಿದ್ರು ಮಿಯಾ ಮಿಯಾ ಅಂತಿರ್ತಾಳೆ. ಮಿಯಾ ಮಿಯಾವ ಅಂದ್ರೆ? ಮಿಯಾ ಮಿಯಾ ಅಂದ್ರೆ ಹುಲಿ ಅನ್ಕೊಂಡಿರೋ ಬೆಕ್ಕು. ಹಂಗ ಸರ್, ಆ ಹುಡುಗಿ ಸ್ವಲ್ಪ ಹಂಗೆ ಸರ್, ಬಟ್ ಹಾರ್ಟ್ ವೈಸ್ ತುಂಬಾ ಒಳ್ಳೆವಳು. ಇವರೆಲ್ಲ ಸೇರ್ಕೊಂಡು ಅವ್ರ ಫ್ರೆಂಡ್ ಮ್ಯಾರೇಜ್ ಅಂತ ಹೊರಟ್ಬಿಟ್ರು. ಜೊತೆಯಲ್ಲಿ ಒಬ್ಬ ಗಂಡಸಿರ್ಲಿ ಅಂತ ನಂಗೆ ಹೇಳಿದ್ರು, ಬಂದ್ಬಿಟ್ಟೆ ಸರ್. ಯಾರಿಲ್ಲಿ ಗಂಡಸು? ಏನ್ ಸರ್ ಜೋಕಾ? ನೀವಾ? ದೇವ್ರೇ ಕಾಪಾಡ್ಬೇಕು. ಹೌದು, ನಿಮ್ಗೆ ಜಾಕಿ ಚಾನ್, ಬ್ರೂಸ್ಲಿ ಎಲ್ಲ ಗೊತ್ತಾ? ಗೊತ್ತಿಲ್ಲ. ಏನ್ ಸರ್, ಬೇಜಾನ್ ಪಿಕ್ಚರ್ ಗಳಲ್ಲಿ ನೋಡಿದಿಲ್ಲ ಅವ್ರನ್ನ. ಯಾಕೆ? ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಅಷ್ಟೇ. ಇಲ್ಲಿ 10 ನಿಮಿಷಕ್ಕೂ 10 ಜನ ಡನ್ ಡನ್ ಅಂತ ಇಳಿತಾ ಇರ್ತಾರೆ. ನಿಮ್ ಹುಡುಗಿ ಮಿಯಾ ಮಿಯಾ ಅಷ್ಟೇ. ಸರ್ ಅಷ್ಟೊಂದು ವರ್ಷ ಸರ್ ಈ ಊರು? ಈ ಊರು, ಈ ಜನ ಎಲ್ಲ ಚೆನ್ನಾಗಿ ಗೊತ್ತು ರೀ. ಓ ಹೌದಾ? ನಿಮ್ಗೆಲ್ಲ ಗೊತ್ತಾ? ನಮ್ಗೂ ತೋರಿಸ್ತೀರಾ ಸರ್? ಅಯ್ಯೋ, ನಿಮಗ್ ತೋರ್ದೆ ಇನ್ ಯಾರಿಗೆ ತೋರಿಸ್ತೀನಿ ನಾನು? ಏಯ್ ಸುಮ್ನೆ, ಅವ್ನ್ ಸರಿ ಇಲ್ಲ. ಎಲ್ಲ ಡಬಲ್ ಮೀನಿಂಗ್ ನಲ್ಲೇ ಮಾತಾಡ್ತಾ ಇದ್ದಾನೆ. ಅವ್ನ್ ಏನ್ ತೋರಿಸ್ತಾನೆ ಅಂತ ನನಗೆ ಗೊತ್ತು. ಹಲೋ ಮೇಡಮ್, ತಪ್ಪಮ್ಮ ತಪ್ಪು. ಯಾವಾಗ್ಲೂ ಇದೇ ಹೇಳ್ದಂಗೆ ಕೇಳ್ಬೇಕು, ಇದೇ ಹೇಳ್ದಂಗಲ್ಲ. ಈಗ ಇದೇನ್ ಹೇಳ್ತಿದ್ದೆ ಗೊತ್ತಾ? ಇವರೆಲ್ಲ ಸೇರ್ಬೇಕಾದ ಜಾಗಕ್ಕೆ ಸರಿಯಾಗಿ ಸೇರಿದ್ರು, ನೀನ್ ಮಾತ್ರ ಸೇರಲ್ಲ ಇವತ್ತು. ಓಹೋ, ಏನ್ ನಿತ್ಯ ಯೋಗಾನಂದ ಸ್ವಾಮಿ ಭವಿಷ್ಯ ಹೇಳ್ತಾನೆ. ಏಯ್ ನಡಿಯೇ. ಏಯ್ ಸುಮ್ನಿರೆ ಸರ್, ನಮಗ್ ಬೇಕಾಗಿರುವಂತ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಇವರಲ್ಲಿ ಸಿಗತ್ತಾ ಸರ್? ಇವ್ರಿಗೆ ಬೇಕಾಗಿರೋ ಐಟಮು, ಈ ಗಂಡ್ಸಿಗೆ ಬೇಕಾಗಿರೋ ಐಟಮು ಎಲ್ಲ ಇವರಲ್ಲೇ ಸಿಗೋದು. ಅವ್ನ್ ಮತ್ತೆ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಡಬಲ್ ಮೀನಿಂಗ್ ಏನಿದೆ ಇದ್ರಲ್ಲಿ? ಸರ್ ನನ್ನ ಐಟಮ್ ಅಂತಲ್ಲ, ಅದೆಲ್ಲಿದೆ ಹೇಳಿ ಸರ್? ಅಲ್ಲಿ ನೋಡ್ರಿ, ನಿಮ್ಗೆ ಬೇಕಾಗಿರೋ ಐಟಮ್ ಅಲ್ಲಿದೆ. ಓಕೆ ಓಕೆ ಓಕೆ. ಏಯ್, ಏನ್ ಹಾಗೆ ನೋಡ್ತಾ ಇದ್ಯಾ? ಏನ್ ಕಾಣಿಸ್ತು? ರೇ, ಈ ಮಿಯೋಗೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಪ್ರಿಯಾ, ಈ ವಯಸ್ಸಲ್ಲಿ ನೋಡ್ತಾ ಇದ್ರೆ ಕಣ್ಣುಗಳಿದ್ದು ವೇಸ್ಟ್. ನೋಡಿದ್ರೆ ಏನ್ ಸಿಗುತ್ತೆ? ನೇತ್ರಾನಂದ ಅಲ್ವಾ ಸರ್? ಹುಡುಗರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅವ್ರೇನಾದ್ರೂ ನೋಡಿದ್ರೆ ಅದನ್ನ 4 ಜನ ಕೇಳಿ ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ವಿಷಯಗಳನ್ನ ನಾವ್ ನೋಡಿದ್ದೇನ ಫ್ರೆಂಡ್ಸ್ ಹತ್ರ ಹೇಳಿ ಖುಷಿ ಪಡ್ತೀವಿ. ಕರೆಕ್ಟ್. ಏನಂತ ಹೇಳ್ಕೊಂಡು ಖುಷಿ ಪಡ್ತೀರಾ? ಸಪೋಸ್ ಒಂದು ಹುಡುಗಿನ ನೋಡಿ ನಕ್ರೆ ಸೆಲ್ ನಂಬರ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಸೆಲ್ ನಂಬರ್ ಕೊಟ್ಲು ಅಂತ ಇಟ್ಕೊಳ್ಳಿ, ರೆಸ್ಟೋರೆಂಟ್ಗೆ ಬಾ ಅಂದ್ಲು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಬಾ ಅಂದ್ರೆ ಹೀಗೆ ಕೈ ಇಟ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಕೈ ಕೊಟ್ಲು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಮುತ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಮುತ್ತೆ ಕೊಟ್ಲು ಅಂತ ಇಟ್ಕೊಳ್ಳಿ, ಆಗ ಫೂಮ್ ಫೂಮ್ ಡಿಂಗ್ ಡಾಂಗ್ ಕುಂಫು ಎಲ್ಲ ಆಗೋಯ್ತು ಅಂತ ಹೇಳ್ತೀನಿ. ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದೀವಲ್ಲ, ಇದನ್ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀಯಾ? ಇದನ್ನ ಮಾಮೂಲಿಯಾಗಿ ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಪೇಪರ್ ಎಲ್ಲ ಸೇರಿಸಿ ಸ್ವಲ್ಪ ಸ್ಪೈಸಿಯಾಗಿ ಹೇಳ್ತೀನಿ. ಫೆಲೋ. ಪದ್ಧತಿ ಪ್ರಕಾರ ಹೆಣ್ಣು ಕೇಳೋದಕ್ಕೆ ಗಂಡ ಮನೆ ಕಡೆಯವರು ಬರ್ಬೇಕು. ಆದ್ರೆ ನೀವು ಬರ್ಲಿಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಹಳೇದನ್ನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ನಾವು ಈ ಸಂಬಂಧನ ಬೆಳೆಸಲಿಲ್ಲ ಅಂತಂದ್ರೆ ಶಾಶ್ವತವಾಗಿ ಈ ಎರಡೂ ಕುಟುಂಬಗಳು ಬೇರೆ ಆಗ್ಬಿಡ್ತವೆ. ಅದಕ್ಕೆ ಎಲ್ಲ ಮರೆತು ಊರ್ ಜನನೆಲ್ಲ ಕರ್ಕೊಂಡು ಬಂದಿದ್ದೀನಿ.
ಮುಚ್ಚ ಬಾಯಿ. ನನಗೂ ನಿನಗೂ ಏನೋ ಸಂಬಂಧ ಇದೆ ಅಂತ ಮಾತಾಡಕ್ ಬಂದಿದ್ಯಾ? ಅದು ಕಿತ್ತೋಗಿ ಎಷ್ಟೋ ವರ್ಷ ಆಯ್ತು. ಗಿಣಿಯಾಗಿ ಸಾಕಿದ್ ನನ್ನ ತಂಗಿನ ಮರಳು ಮಾಡಿ ಮದುವೆ ಮಾಡ್ಕೊಂಡು ಸಾಯಿಸಿದ್ದಲ್ದೆ ಇವಳು ಬೇರೆ ತಂದು ಮನೇಲಿ ಇಟ್ಕೊಂಡೆ. ನಿನ್ನಂತವನ್ ಜೊತೆ ಈ ಮನೆ ಸಂಬಂಧನಾ? ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಅವನ್ ನಡತೆಯಿಂದ. ಇವತ್ತು ನನ್ನ ತಂಗಿ ಪುಣ್ಯತಿಥಿ. ಗಂಡ ಅನ್ನಿಸ್ಕೊಂಡವನು ಅದನ್ನ ಮರೆತು ಮೆರಿತಾ ಇದೆಯಲ್ಲ. ಇವತ್ತು ನಾನು ಉಪವಾಸ ಇದ್ದು ನನ್ನ ತಂಗಿ ತಿಥಿ ಪೂಜೆ ಮಾಡ್ತಿದ್ದೀನಿ. ಇಂಥ ಸಮಯದಲ್ಲಿ ಮೇಳ ಸಮೇತ ಬಂದು ವಿಷಯ ಪ್ರಸ್ತಾಪ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬಂದೋರ್ನ ಒಳಗ್ ಬನ್ನಿ ಅಂತ ಒಂದು ಮಾತು ಹೇಳ್ದೆ ಇಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲ ನೀನ್ ಮಾಡ್ತಿರೋದೇನ್ ಚೆನ್ನಾಗಿದ್ಯಾ? ನನ್ ತಂಗಿ ನಿನ್ ಮನೇಲಿ ಕೊನೆ ಉಸಿರು ಹೇಳ್ದಾಗ್ಲೇ ನಿನ್ನ ತುಂಡ ಕತ್ತರಿಸ್ಬೇಕಾಗಿತ್ತು. ಆದ್ರೆ ನಿನ್ನಿಂದ ಒಂದು ಕುಟುಂಬ ಇದೆ ಅಂತ ಸುಮ್ನಿದ್ದೆ. ಅವತ್ತು ನಾನು ಮಾಡದೇ ಇದ್ದನ್ನ ಇವತ್ತು ಮಾಡಿಸ್ಬೇಡ. ಬದುಕ ಹೋಗು. ನೀನ್ ನನ್ನನ್ನ ಕತ್ತರಿಸ್ತಿದ್ಯೋ ಇಲ್ಲ ನಾನೇ ನಿನ್ನ ತುಂಡು ಮಾಡ್ತಿದ್ದೋ ಅದ್ರ ಚರ್ಚೆಗೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆ ಆಗಿ ನನ್ನ ಮಗಳನ್ನ ನಿನ್ ಸೊಸೆಯಾಗಿ ಮಾಡ್ಕೋ. ಈ ಮಲ್ಲಿಕಾರ್ಜುನ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಯೋಗ್ಯತೆ ಬೇಕು. ಅದು ನಿನ್ ವಂಶಕ್ಕೆ ಇಲ್ಲ. ಮಲ್ಲಿಕಾರ್ಜುನ, ತಪ್ಪು ಮಾಡ್ಬಿಟ್ಟೆ. ಈ ವಿಷಕಂಠನಿಗೆ ಅವಮಾನ ಮಾಡಿ ತಪ್ಪು ಮಾಡ್ಬಿಟ್ಟೆ. ನಾನು ಇಟ್ಟ ಹೆಜ್ಜೆ ಹಿಂದೆ ತೆಗೆಯೋಳಲ್ಲ. ಗಂಡು ಕೇಳೋಕ್ ಬಂದು ಮಲ್ಲಿಕಾರ್ಜುನನ ಮುಂದೆ ತಲೆ ತೆಗ್ಸಿ ಬರಿಗೈಲ್ ವಾಪಸ್ ಹೋದ ಈ ವಿಷಕಂಠ ಅಂತ ಮುಂದೆ ಯಾರು ಮಾತಾಡಬಾರ್ದು. ಸಾವಿತ್ರಮ್ಮ, ರಾವ್ ಬಹದ್ದೂರ್ ಶಿವಪ್ಪ ನಾಯಕರ ಮಗ ವಿಷಕಂಠ ನಾಯಕನಾದ ನಾನು ನನ್ನ ಮಗಳಾದ ಚೀಸೌ ನಂದಿನಿ ಎಂಬ ಕನ್ಯಾರತ್ನವನ್ನು ಇದೇ ಹಳ್ಳಿಯಲ್ಲಿ ವಾಸವಾಗಿರುವ ಸಾವಿತ್ರಮ್ಮನವರ ಮಗನಿಗೆ ಕೊಡಲು ಒಪ್ಪಿ ನಿಶ್ಚಿತಾರ್ಥವಾಗಿ ಈ ತಾಂಬೂಲ ತಟ್ಟೆಯನ್ನು ಕೊಡುತ್ತಿದ್ದೇನೆ. ತಗೊಳ್ಳಿ. ಮಲ್ಲಿಕಾರ್ಜುನ, ನಾನು ಬರಿಗೈನಲ್ಲಿ ಹೋಗ್ತಿಲ್ಲ. ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ನಿಶ್ಚಿತಾರ್ಥ ಮಾಡ್ಕೊಂಡೇ ಹೋಗ್ತಿದ್ದೀನಿ. ನೀನ್ ತುಂಬಾ ಒಳ್ಳೆಯವನು ಹಾಗಂತ ಊರೇ ಮಾತಾಡುತ್ತೆ. ಆದ್ರೆ ಅದೇ ಊರೇ ನಾನ್ ತುಂಬಾ ಕೆಟ್ಟವನು ಅಂತಾನೂ ಹೇಳುತ್ತೆ. ನಿನಗೆ ಇಷ್ಟು ರೋಷ ಇರಬೇಕಾದ್ರೆ ನನಗೆ ಎಷ್ಟಿರಬೇಕು? ಇದ್ರ ಫಲ ಖಂಡಿತ ಚೆನ್ನಾಗಿರೋಲ್ಲ. ನಡೀರೋ. ಆ ಕಡೆ ಈ ಕಡೆ ನೋಡ್ಕೊಂಬನಿ ಅಣ್ಣ. ಯಾರು ಬಿಟ್ಟು ಕೆಳಗಡೆ ಬಿದ್ದೋಯ್ತಿದ್ರಲ್ಲ. ಕೆಳಗ್ ಬಿದ್ರು ಮೀಸೆ ಮಣ್ಣಾಯ್ತನ? ಮೀಸೆನೇ ಇಲ್ಲ, ಇನ್ ಮಣ್ಣಾಕದೇನ್ ಬಂತು? ಏನ್ ಕೇಳಿದ್ರಿ? ಯಾರು ನೀನು ಅಂದೆ? ನಾನು ಈ ಮನೆ ಕೆಲಸದವನು. ಹಂಗೇಳ್ ಮತ್ತೆ ಮನೆ ಕೆಲಸದವನ? ಇಲ್ಲಿ ಕೇಳಿಲ್ಲಿ, ಒಬ್ಬ ಮನೆ ಕೆಲಸದವನೇ ಇಂದಿರಾ ಗಾಂಧಿನ ಸುಟ್ಕೊಂಡಿದ್ದು. ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ, ವಿಶ್ವಾಸದಿಂದ ಇರೋದೇ ಮುಖ್ಯ. ಸರಿ ಅಣ್ಣ, ಇನ್ಮೇಲೆ ಹಂಗೆ ಇರ್ತೀನಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ. ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಏನದು ಬಾಸ್ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ ಲೂಸು? ಯಾರೋ ನೀನೆ. ಏನೋ ಶುಭ ಕಾರ್ಯ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಬಿಟ್ರೆ ಏನ್ ಮನೆ ಕೆಲ್ಸದವನು ಅನ್ನೋದೇ ಮರ್ತ್ಬಿಟ್ಯಾ ನೀನು? ಬಾಬಾ ಲೂಸು, ಕೆಲ್ಸ ನೋಡ್ ಬಾರ. ಕೆಲಸದವನು ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ಇಲುಕು? ಅಂದ್ರೆ ನೀನು ಮನೆ ಕೆಲಸದವನೇನಾ? ಕೆಲಸದವನು ಅಂದ್ಬಿಟ್ಟು ಏನು ಪಂಚಾಯತ್ ಮೇಲ್ ಕಟ್ತಾ ಇದ್ಯಾ? ನಾನೇನ್ ಈ ಊರಿಗೆ ಪಾಳೆಗಾರ ಅಂತ ಹೇಳ್ಕೊಂಡ. ನೀನಾಗ ನೀನ್ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹೋಗೋ ಕೆಲ್ಸ ನೋಡೋಗ. ಕೆಲ್ಸ ನೋಡೋಗ ಹೋಗ. ಎಲ್ಲ ಅವ್ನು ಲೆಕ್ಕದವನು ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಿಡಲ್ಲ ಅಂತ. ಏನಾಯ್ತು? ಬರಲಿ. ಏನಕ್ಕೆ ಕಿತ್ಕೊಂಡ ಅವಳು ವೇಲು? ಕೊಡ ಕೊಡಲೇ. ತಗೋಬಿಟ್ಟಿ ಹೋಗ ಮಾತಾಡು. ಇಷ್ಟು ಉದ್ದ ಇದೆಯಾ? ಹುಡುಗಿನ ಚುಡಾಯಿಸ್ತೀಯಾ? ಚರ್ಮ ಸುಲ್ದಾಕ್ಬಿಡ್ತೀನಿ. ಮಾಡ್ತೀನಿ ನಿನ್ಗೆ. ಬನ್ನಿ 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 ಬನ್ನಿ. ಇದು ಅಡ್ಗೆ ಮನೆ. ಅಡ್ಗೆ ಕೆಲಸ ಎಲ್ಲ ಆಗೋದು ಇಲ್ಲೇಯಾ? ನಾವೇನ್ ಶೇವಿಂಗ್ ಕೆಲಸ ಮಾಡೋ ಜಾಗ ಅನ್ಕೊಂಡ್ವಾ? ಲೈ ನಡಿಯೋ ರೂಮ್ ತೋರ್ಸು. ಬನ್ನಿ.
ಬನ್ನಿ ಅಣ್ಣ. ಇದು ದೇವ್ರ ಫೋಟೋ. ಎಲ್ಲ ದೇವ್ರಗಳ್ನು ಇಲ್ಲೇ ಕುಂಡ್ರಿಸಿದೀವಿ. ಪೂಜೆ ಭಜನೆ ಎಲ್ಲ ನಡೆಯೋದು ಇಲ್ಲೇಯಾ. ಯಾವ್ದಾವ್ದು ಎಲ್ಲೆಲ್ಲಿ ನಡಿಬೇಕು ಅಲ್ಲೆಲ್ಲ ನಡೆಯುತ್ತೆ. ಕೊರಿಬೇಡ ಜಾಸ್ತಿ. ನಡಿ ರೂಮ್ ತೋರ್ಸು. ಬನ್ನಿ ಅಣ್ಣ. ಇವನೇನೋ ಸಿಕ್ಕಾಬಿಟ್ಟೆ ಬುದ್ಧಿವಂತ ಕೆಲ್ಸಕಾರ ನಂತರ ಅನ್ಕೊಂಡಿದ್ದೆ. ನಡಿಯೋಣ. ಬನ್ನಿ 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 ಬನ್ನಿ. ಇದು ಬಾತ್ರೂಮು. ಇದು ಇದು ನಡೆಯೋದೆಲ್ಲ ಇಲ್ಲೇಯಾ. ನೀನ್ ಅನ್ನ ತಿನ್ನೋದು ಇಲ್ಲೇಯಾ? ಅಣ್ಣ ಒಂದ್ ಇಂಪಾರ್ಟೆಂಟ್ ವಿಷಯ. ಏನು ನಿನ್ನ ಒಳಗಾಕ್ಲಾ? ಅದಲ್ಲಣ್ಣ, ನಾ ಇಬ್ರು ಒಂದೇ ಕಡೆ ಹುಡುಕ್ತಾ ಇದ್ರೆ ಹುಡುಗಿ ರೂಮ್ ಸಿಗಲ್ಲ. ಅದಕ್ಕೆ ನೀವ್ ಮೇಲೆಲ್ಲ ಹುಡುಕ್ತಾರಿ, ನಾನ್ ಕೆಳಗೆಲ್ಲ ಹೋಗಿ ಕವರ್ ಮಾಡ್ಕೊಂಬರ್ತೀನಿ. ನನ್ ಕೈಗೆ ಏನಾದ್ರು ಹುಡುಗಿ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಹೊಡಿತೀನಿ, ನೀವ್ ಬಂದ್ಬಿಡಿ. ಅಕಸ್ಮಾತ್ ನಿಮ್ ಕೈಗೆ ಏನಾರ ಸಿಕ್ಬಿಟ್ರೆ ಒಂದ್ ಶಿಳ್ಳೆ. ಶಿಳ್ಳೆ ಬೇಡ, ನೀವ್ ಮಾತಾಡಿ. ಏನು ಸಮಸ್ಯೆ? ಯಾರೇ ಮಗನ ಹೇಳಿರು? ಬೇಗ ಮುಂದೆ ಬರ್ರಿ. ಇಳ್ಕೊಳ್ಳಿ ಸಮಯ. ಬೇಗ ಇಳ್ಕೊಡ್ರಿ. ಬಮ್ಮ ಬಮ್ಮ ಇಳ್ಕೊಳ್ಳಿ ಬೇಗ. ಅಣ್ಣ ಇಳಿರಣ್ಣ. ಅವನ ಹತ್ರ ಅಲ್ಲಾಡ್ಸ್ಕೊಂಡು ಇಳಿತಾನೆ. ಏನೋ ವೀರಭದ್ರ, ಓಪನಿಂಗ್ ಸಕ್ಕತ್ತಾಗೈತೆ. ನೀನ್ ಜೈಲಿಂದ ರಿಲೀಸ್ ಆದೆ ಅಂತ ಊರೋಗೆಲ್ಲ ಗೊತ್ತಾಗೋಗೈತೆ. ಆರ ತಮಟೆ ಫುಲ್ ಸೆಟಪ್ ನಾಗೆ ಹುಡುಗರು ಗ್ಯಾಂಗೆ ಬತ್ತೈತೆ. ಅನುಭವಿಸೋ ರಾಜ. ಏನೋ ಅಣ್ಣ ಇಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲೋ ಹೋಯ್ತಾ ಇದ್ಯಾ? ಅಣ್ಣ ಆದ್ರೇನು, ಗೋಡೆಗೆ ಹಾಕೋ ಸೀಮೆ ಸುಣ್ಣ ಆದ್ರೇನು. ನಮ್ ಬೆಟ್ ಸ್ವಾಮಿ ಅವ್ರ ತಾತ ಗೋವಿಂದ ಸ್ವಾಮಿ ಅವರಪ್ಪ ದೊಡ್ಡ ಪುಟ್ ಸ್ವಾಮಿ ಪಸಾರ ಬಿಟ್ಟವನೆ. ಅದಕ್ಕೆ ನಮ್ ಗ್ಯಾಂಗ್ ಸಮೇತ ಹೋಗಿ ಅವ್ನಿಗೆ ಹಾರ ಹಾಕಿ ಮರ್ಯಾದೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೀಗ ಬೆಟ್ ಸ್ವಾಮಿ ಅವರ ತಾತಂಗೆ ಅಪ್ಪನ? ಅಂದ್ರೆ ನೋಡು, ಅಣ್ಣಂಗ್ ಆಗದೆ ಇರೋ ಹಾರ ಮಣ್ಣಾಗೋಂಗ್ ಯಾಕೋ ಹಾಕೋ. ಇಲ್ಲಿ ಬುದ್ಧಿ ಐತನ ನಿನ್ಗೆ? ಎಣಕಾಕೋ ಹಾರನ ನನ್ಗಾಕು ನನ್ಗಾಕು ಅಂತ ಇದೆಯಲ್ಲ. ಸೈಡ್ಗೆ ಹೋಗೋ, ಎಣ ಹಚ್ಬಿಡ್ತಾರೆ. ನೀವ್ಯಾಕ ನಿಲ್ಸಿದ್ರೆ ಆಗ್ರ ಎಡೇಟು. ಒಡಿರಲೇ. ಸಾಕು ಸಾಕು. ಎಲ್ರು ಅಣ್ಣಂಗ್ ಚೆನ್ನಾಗಿ ಮರ್ವಾದೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈ ಎಲ್ರು ಸೈಲೆಂಟ್ ಆಗಿ ನಿಮ್ ಮನೆಗೆ ಹೋಯ್ತಾ ಇರಿ. ನಿಮ್ಗೇನ್ ಮಾನ ಮರ್ಯಾದೆ ಇದೆಯಲ್ಲ? ಒಬ್ಬ ದೊಡ್ಡ ಮನುಷ್ಯ ಸತ್ತು ಅಲ್ಲಿ ಡೆಡ್ ಬಾಡಿ ಹಾಕಿ ಕುಂತವನೆ. ಸಂತೋಷಕ್ಕೆ ಸಂತೋಷಕ್ಕೆ ಆಡಾಕೊಂಡ್ ಕುಂತಿದ್ದೀರಾ? ಸುಮ್ನೆ ನಾನ್ ನೋಡ್ತಾ ಇದ್ದೀವಿ. ಈ ನಮ್ಮಪ್ಪ ಸಾಯಕ್ ಮುಂಚೆ ಒಂದ್ ಟಿವಿ ತಗೋಬೇಕು ಅಂತ ಆಸೆ ಪಟ್ಟ. ಹೋಗ್ಲಿ ಅಂತ ತಗೊಬಂದು ಒಂದ್ ಸೀರಿಯಲ್ ಹಾಕಿ ತೋರಿಸ್ದೆ. ಆ ಸೀರಿಯಲ್ ನೋಡ್ತಾ ನೋಡ್ತಾ ಎದೆ ಹೊಡ್ಸತ್ತದ ನಮ್ಮಪ್ಪ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸಂತೋಷಕ್ಕೆ ತೋರಿಸಿದ್ರಿ ಕಡೆಯ. ಅಪ್ಪ ನೀನ್ ನೋಡಪ್ಪ, ನೀನು ಮಗ ಮನೆಯಾಗ ಎಣ ಮಾಡಿಕೊಂಡು ನಿದ್ದೆ ಮಾಡಬಾರ್ದು ಕಣ. ಕುಟುಂಬಕ್ಕೆ ಒಳ್ಳೇದಾಗಲ್ಲ. ಅಲ್ಲಿ ಟಿವಿ ನೋಡು. ಸಾವು ಮನೇಲಿ ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ದು ಒಂದೊಳ್ಳೆ ಫೈಟಿಂಗ್ ಸೀನ್ ಹಾಕ್ರಿ. ಅಣ್ಣ ಅವ್ರದ್ದು ಒಳ್ಳೆ ಫೈಟ್ ಪಿಕ್ಚರ್ ಹಾಕ್ರ. ತಳಿದ್ದು ಅಯ್ಯೋ ಅಯ್ಯೋ ಹೊಡಿನ ಅಣ್ಣ, ಹೊಡಿನ ಬಿಡ ಹೊಡಿನ. ಅಯ್ಯೋ ಅಣ್ಣ ಕತ್ತಿ ಬಿದ್ದೋಯ್ತಾ? ಅಣ್ಣ ಅದು ಕಿಡಿದ್ರಲ್ಲ ಹಂಗು, ಅದ್ ಬೇಕಾಗಿಲ್ಲ. ಇದು ನೋಡು, ಇದು ಶಿವರಾಜ್ ಕುಮಾರ್ ಹಂಗು. ಅಯ್ಯಯ್ಯೋ ಮಾಡ್ಬಿಡಿ. ನಮ್ಮ ಅಪ್ಪಂಗೋಸ್ಕರ ತಂದೆ ಟಿವಿ ಹಾಳು ಮಾಡ್ಬಿಟ್ಟಲ್ಲಪ್ಪ.
ಮಹಾರಾಣಿಯವರೇ, ದರಿದ್ರ ಕುಲ ತಿಲಕ, ತಮ್ಮ ಮೃತಪಾದ ಕಮಲಗಳನ್ನು ನಿಮ್ಮ ತಾಯಿಯ ತೌರ ಮಣ್ಣಿನ ಮೇಲೆ ಇರಿಸುವಂತರಾಗಿರಿ. ಯಾಕ ಪೌರಾಣಿಕ ಭಾಷೆದೊಳಗೆ ಹೇಳಿದ್ದ ಅರ್ಥ ಆಗ್ಲಿಲ್ಲನ? ನನ್ನ ನಾಟಕದಾಗ ಪಾರ್ಟ್ ಮಾಡೋದ್ರ ಸಂಬಂಧ ಕಾಮಿಡಿಯನ್ ಅಂತ ತಿಳ್ಕೊಂಡೇನ? ವಿಲನ್, ಕಾಮಿಡಿ ವಿಲನ್. ಇಳಿತಳಗ ನಿನ್ನ ಸಾವಾಸ ಮಾಡಿ ಮಾಡಿ ನಿಮ್ಮ ಮನೆಯವ್ರದ್ದು ಬರೀ ಡೈಲಾಗ ಕೇಳೋದಾತು. ಪ್ರಾಪರ್ಟಿನ ಏನು ಸಿಗ್ಲಿಲ್ಲ. ಮುಖ ಏನ್ ನೋಡ್ತಿ? ನಡಿಯತ್ತಾಗ ಏನಪ್ಪ, ನಡಿ ಹೋಗ. ಯಾಕಮ್ಮ ಗೌರಿ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ನಾನು ಏನ್ ಮಾಡ್ಲಮ್ಮ? ದಿನ ಬೆಳಗಾದ್ರೆ ನಿನ್ನ ಅಳಿಯ ಚಿನ್ನದ ಒಡವೆ ತಗೊಂಡ್ ಬಾ, ಚಿನ್ನದ ಒಡವೆ ತಗೊಂಡ್ ಬಂತ ನನಗ್ ಚಿತ್ರ ಹಿಂಸೆ ಕೊಡ್ತಾ ಇದಾರಮ್ಮ. ಸಮಾಧಾನ ಮಾಡು, ನಾನ್ ಮಾತಾಡ್ತೀನಿ. ಯಾಕಳಿ ಅಂದ್ರೆ ಹೀಗೆ ಹಿಂಸೆ ಮಾಡ್ತೀರಾ? ನನ್ನ ಹತ್ರ ಹಣ ಇದ್ದಿದ್ರೆ ಒಡವೆ ಮಾಡಿಸಿ ಆಗ್ತಿರ್ಲಿಲ್ವಾ? ಅಲ್ವಾ ಅತ್ತೆವ್ವ, ಊರೂರು ತಿರ್ಕೊಂಡು ಬಣ್ಣ ಹಾಕೊಂಡು ಡೈಲಾಗ್ ಹೊಡ್ಕೊಂಡು ಡ್ರಾಮಾ ಮಾಡವ್ ನಾನು. ನನ್ನ ಎದುರಿಗೆ ಬಣ್ಣ ಹಚ್ಕೊಳ್ಳಾರ್ದಂಗ ಡ್ರಾಮಾ ಮಾಡ್ತಿರಲ್ಲ. ಅಷ್ಟು ದೂರದ ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಮಗಳನ್ನ ಯಾಕೆ ಮದುವೆ ಮಾಡ್ಕೊಂಡಿನಿ? ಇಲ್ಲಿ 20,000ನೋ 30,000ನೋ ಬಂಗಾರದ ಒಡವೆ ಸಿಗ್ತೈತಂತ. ಆಭರಣ ಇರ್ಲಾರ್ದು ಈ ನಿರಾಭರಣ ಸುಂದರಿನ ತಗೊಂಡ್ ನಾ ಏನ್ ಮಾಡ್ಲಿ? ನಿಮ್ಮ ಬಂಗಾರದ ಕಡಿನ ನಿಮ್ಮ ಮನೆಯಾಗ ಇಟ್ಕೊಂಡು ಕುಂದ್ರಿ, ನನ್ನ ಪಾಡಿಗೆ ನಾನು ಹೋಗಾಕ್ ಬಿಡ್ರಿ. ಅಯ್ಯೋ ದೇವ್ರೆ, ನಾನ್ ಏನ್ ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದ್ದೀಯಾ? ಒಬ್ಬ ಮಗಳು ಬಾಯನ್ನು ಕಿತ್ಕೊಂಡೆ, ಇನ್ನೊಬ್ಬ ಮಗಳು ಬಾಳನ್ನೇ ಹಾಳು ಮಾಡ್ತಿದ್ಯಲ್ಲ. ನಾನ್ ಯಾರಿಗ ಹೇಳಿ, ಏನ್ ಮಾಡ್ಲಿ? ಶುರು ಮಾಡಿದ್ರಪ್ಪ ಅವ್ವ ಮಗಳು 3ನೇ ಬೆಲ್ ಹೊಡೆದ ನಾಟಕನ. ಬಸ್ಲಿಂಗಿ ಬಡೇ ಮೇಯಾಗಳ ಮಂಗನಾಟ ನೋಡೋದಕ್ಕ ಮಲ್ಲೇನಹಳ್ಳಿ ಮಹಾಜನಗಳು ಸೇರಿ ಬಿಡ್ತಾರ. ರಾಮಚಂದ್ರ ಮೀಸೂರು ಹಚ್ಕೋ ಇನ್ನ ಬಂದ್ಬಿಟ್ರಪ್ಪ ಮಹಾಜನಗಳು. ಬರ್ರಿಯಪ್ಪ, ಮಲ್ಲೇನಹಳ್ಳಿ ಮರ್ಯಾದೆ ಕಾಪಾಡೋ ಮಹಾಜನಗಳೇ, ನನ್ನ ಮದ್ವಿಗೂ ಬಂದು 3 ಸಲ ಉಂಡು ಉಳಿದದನ್ನ ಕವರ್ನ್ಯಾಗ ಕಟ್ಕೊಂಡು ಹಾದ್ರಲ್ಲ. ಈಗ ನನ್ನ ಕತಿ ಎಲ್ಲಾರು ಕೇಳಿ ನನಗ್ ಮೋಸ ಮಾಡಿ ಮದುವೆ ಮಾಡಿದಕ್ಕ ಇವ್ರು ಮಂತನದ ಮರ್ಯಾದೆನ ಹರಾಜ್ ಹಾಕ್ರೆ. ಬಾವಾ ಏನಿದೆಲ್ಲ? ಇವನ ಹೆಸರು ಚಿನ್ನಸ್ವಾಮಿ. ನಾಳೆ ಸತ್ತಾಗ ಬಾಯಾಗಿಡಾಕ 1 ಗ್ರಾಮ್ ಬಂಗಾರ ಸಹಿತ ಇವನ್ ಅಂತೆಕ್ಕಿಲ್ಲ. ಬಾ, ನಾನು ನಿನ್ನ ಸೋದರನಿಗೆ ಬಂಗಾರ ಬದುಕು ನಡೆಸಿದ ಸಾಹಸದ ಕಥೆ ಹೇಳ್ತೀನಿ, ಕೇಳು. ಏನೇ ವಿಷಯ ಇದ್ರು ಒಳಗ್ ಕೂತ್ ಮಾತಾಡೋಣ ಬನ್ನಿ ಬಾವಾ. ಮಗು, ನಾನ್ ನಿನ್ ಜೊತೆ ಪಾರ್ಲಿಮೆಂಟ್ ಮಾಡಿ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಾಕ್ ಬಂದಿಲ್ಲ. ಭಾವ ಮೈದ್ನ ಅನ್ನೋ ಸೆಂಟಿಮೆಂಟು, ಅವಳು ನನ್ನ ಹೆಂಡತಿ ಅನ್ನೋ ಕಮಿಟ್ಮೆಂಟು ಎರಡನ್ನು ಕಿತ್ತು ಒಗ್ಯಾಕ್ ಬಂದಿರೋದು. ಗೌರಿ ಗೌರಿ ಬರೀ ಗೌರಿ ಅಂತ ಹೆಸರಿಟ್ಕೊಂಡ್ರೆ ಸಾಲದಪ್ಪ, ಡೌರಿನೂ ಕೊಡ್ಬೇಕು ಹಂಗ. ಓಹೋ, ಏನ್ರಪ್ಪ ಪುಕ್ಷಟೆ ಡ್ರಾಮಾ ಸಿಕ್ತು ಅಂತ ನೋಡ್ಕೊಂತ ನಿಂತ್ಬಿಟ್ರೇನ? ನಾ ಒಬ್ಬ ಗಂಡಸು, ನನ್ನ ಕಷ್ಟ ನಾನು ನಿಮ್ ಮುಂದೆ ಹೇಳ್ಕೊಳಕತ್ತೀನಿ, ನೀವು ಕೇಳಕ ತಯಾರಿಲ್ಲ. ಇದ ಡೈಲಾಗ್ ನಾ ಸ್ಟೇಜ್ ಮೇಲೆ ನಿಂತು ಹೊಡೆದಿದ್ರೆ ಚಪ್ಪಾಳಿ ಗೀಡ್ಸಿ ಹೀರೋ ಆಗಿಬಿಡ್ತಿದ್ದೆ. ರಾಮಚಂದ್ರ, ಏನಯ್ಯ ನಿನ್ ರೋದ್ನೆ? ಯಾರಪ್ಪ? ಓಹೋ, ನೀನು ಕಾಳೇಗೌಡ. ನನ್ನ ಮದುವೆಗೆ ಅಡಿಗೆ ಮಾಡಕ್ ಬಂದ್ ಹೆಣ್ಮಕ್ಳಿಗೆ ಕಾಲ್ ಹಾಕಿ ಗಾಳ ಒಕ್ಕೊಂಡು ನಿಂತ ಮಗ. 11 ರೂಪಾಯಿ ಮೂಯಿ ಮಾಡಿ 30 ರೂಪಾಯಿ ಊಟ ಮಾಡಿ ಉಳಿದನ್ನ ಕವರ್ನ್ಯಾಗ ಕಟ್ಕೊಂಡು ಹೋದ ಮಗ. ನೀ ನನಗೆ ಮಾತಾಡಂಗ ಆಗಿಬಿಟ್ಟಲ್ಲ. ನನ್ನ ಹಣೆ ಬರ ಯಾರ ಮುಂದೆ ಹೇಳ್ಬೇಕು ನಾ? ಈಗ ನನ್ನ ಡಿಟೇಲ್ ಸ್ಟೋರಿ ಹೇಳ್ತೀನಿ, ಕೇಳ್ರಿ. ನನ್ನ ಮದುವೆಯಾಗ ಇವರು ನನ್ನ ಹೆಂಡತಿ ಮೈ ಮೇಲೆ 20 ತೊಲಿ ಬಂಗಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿಲ್ಲ. ಮುಂದ ಶ್ರೀಮಂತ ಕಾಣ ಕೊಡ್ತೀನಿ ಅಂದ್ರು, ಅವಾಗ್ನೂ ಆಗ್ಲಿಲ್ಲ. ಮುಂದ ಮಕ್ಕಳಾದ್ಮೇಲೆ ಕಿವಿ ಚುಚ್ಚುವಾಗ ಕೊಡ್ತೀನಿ ಅಂತ ಹೇಳಿ ಇವರೆಲ್ಲಾರು ಕೂಡಿ ನನ್ನ ಕಿವಿ ಚುಚ್ಚಿದ್ರು. ಈಗ ನನ್ನ ಮಗಳು ದೊಡ್ಡಕ್ಕಾಗಿ ಸಾಲಿಗೆ ಹೋಗಕತ್ತಾಳ. ಹಿಂಗ ಸರಳ ಬಿಟ್ಬಿಟ್ರ ನನ್ನ ಮಗಳಿಗೆ ಮದುವೆ ಆಗಿ ನನಗೆ ಮಕ್ಕಳಾದ್ರೂ ಇವ್ರೇನ್ ನನಗೆ ಬಂಗಾರ ಕೊಡಂಗಿಲ್ಲ. ಅದಕ್ಕೆ ನಾನು ನನ್ನ ಹೆಂಡತಿ ಜೋಡಿ ಬಾಳೆ ಮಾಡಕ್ ತಯಾರಿಲ್ಲ. ನಂದೇನಾರ ತಪ್ಪಿತ್ತು, ನಿಮ್ಮ ಕಾಲಾನ್ ಚಪ್ಪಲ್ ಕಿತ್ತು ಮಾರಿ ಕಿತ್ತುವಂಗ್ ಹೊಡ್ರಿ. ಆದ್ರ ಬಂಗಾರ ಕೊಡ್ಸೋದು ಮಾತ್ರ ಮರಿಬೇಡ್ರಿ. ಭಾವ, ಬಂಗಾರ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಐತಲ್ಲ, ಈಗ ಐತಲ್ಲೋ. ನೀ ಈಗ ಹೆಂಗಿದ್ರು ದೊಡ್ಡ ಶ್ರೀಮಂತರ ಮನೆ ಹಳಿ ಆಗ ಹೊಂಟಿದಿ. ಅವ್ರು ಏನಿಲ್ಲ ಅಂದ್ರು 200 ತೊಲಿ ಬಂಗಾರನ ನಿನ್ನ ಮೈ ಮೇಲೆ ಹಾಕ್ತಾರ. ಅದ್ರಾಗ 20 ತೊಲಿ ಬಂಗಾರ ಸಣ್ಣಾಗಿ ಕಡೆ ಸರಿಸ್ಬಿಡು. ಅದನ್ನ ನನ್ನ ಹೆಂಡತಿ ಮೈ ಮೇಲೆ ಹಾಕಿ ಮಿರಿ 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 ಮಿಂಚುವಂಗ ಮಾಡಿ ಅವಳು ಬಾಳ ಬಂಗಾರ ಮಾಡಿ ನಾನು ಬಂಗಾರ ಮನುಷ್ಯನಾಗಿ ಇದ್ದು ಬಿಡ್ತೀನಿ. ಇಲ್ಲ ಅಂದ್ರ ನಾನ್ ನಿಮ್ ಮನಿ ಕಡೆ ತಲೆ ಸಹಿತ ಹಾಕಿಕೊಳ್ಳಂಗಿಲ್ಲ. ಬರ್ತೀನಿ. ಮಾಡೋದೇನಯ್ಯ? ದರಿದ್ರ ಹೋಯ್ತು ಅಂತ ಹೇಳಿ ಅವ್ನ ಹಾಗೆ ಫ್ಲೈಟ್ ಹಚ್ಚಿ ಇಂಡಿಯಾ ಓಡ್ಸೋ. ಯಾಕ್ರಿ, ಏನಾಯ್ತು? ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗ್ಬೇಕು, ಇಂಡಿಯಾದಿಂದನೇ ಶಾಸ್ತ್ರೀಕರಿಸಬೇಕು ಅಂದ್ಯಲ್ಲ. ಅವನು ಏರ್ಪೋರ್ಟ್ ಅಲ್ಲಿ ಇಳಿತಿದ್ದಾಗೆ ಏನೋ ತರಲೆ ಮಾಡದಂತೆ ಒದ್ದು ಒಳಗಾಕಿದ್ದಾರೆ. ಎಷ್ಟು ಸಾರಿ ನಾನು ನಿನಗೆ ಪಡ್ಕೊಂಡೆ, ಡೋಂಟ್ ಕೀಪ್ ದಿಸ್ ನಾನ್ಸೆನ್ಸ್ ಇಂಡಿಯನ್ ಸೆಂಟಿಮೆಂಟ್ ಅಂತ. ನನ್ ಮಾತು ಕೇಳಿದ್ಯಾ? ಅಲ್ವೇ, ಉಂಗುರ ಹಾಕ್ಸಿ ಪಾರ್ಟಿ ಕೊಟ್ರೆ ಮದುವೆ ಆಗೋಲ್ವಾ? ಪುರೋಹಿತ ಬಂದು ಮಂತ್ರ ಹೇಳಿ ಬೆಂಕಿ ಹಾಕಿ ಈ ಅರ್ಶನದಾರ ಕಟ್ಟಿಸಿದ್ರೆ ನಾ ಮದುವೆ ಆಗೋದು? ನಾನ್ಸೆನ್ಸ್, ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಥ್ರೋ ದಿಸ್. ಏನ್ ಸರ್ ಇದು? ಸಮುದ್ರ ದಾಟಿ ಯಾವ್ದೋ ಊರಿಗೆ ಬಂದ ತಕ್ಷಣ ನಮ್ ಸಂಪ್ರದಾಯನ ಮರ್ತು ಬಿಡ್ತೀರಾ? ಇದಿಲ್ಲೇ ಮದುವೆ ಆಗಲ್ಲ ಅಂತ ಹೇಳ್ತಿರಲ್ಲ, ಇದ್ರ ಅರ್ಥ ಗೊತ್ತಾ ಸರ್ ನಿಮ್ಗೆ? ಇದು ಬರೀ ಅರಸಿನ ದಾರ ಅಲ್ಲ, ಮಂಗಲ ಸೂತ್ರ. ಅರ್ಶನ ಅಂದ್ರೆ ಪವಿತ್ರತೆ, ಸೂತ್ರ ಅಂದ್ರೆ ದಾರ. ಈ ಮಂಗಳ ಸೂತ್ರನ ಅಗ್ನಿ ಸಾಕ್ಷ್ಯ ಕಟ್ಟಿದ್ರೆ ಸಂಬಂಧ
ಅಗ್ನಿ ಅಷ್ಟೇ ಪವಿತ್ರವಾಗಿರುತ್ತೆ. ಇದರಲ್ಲಿ 2 ಬೊಟ್ಟಿದೆ. ಯಾಕೆ ಗೊತ್ತಾ? ಹೆಣ್ಣು ತವ್ರ ಮನೆಗೆ ಹೋದಾಗ ಅತ್ತೆ ಮನೆನ, ಅತ್ತೆ ಮನೆಗೆ ಹೋದಾಗ ತವ್ರ ಮನೆನ ಮರಿಬಾರ್ದು ಅಂತ. ದಾರೆ ಆದ್ಮೇಲೆ ಹೆಣ್ಣು ಗಂಡು ಒಬ್ರ ಮೇಲೆ ಒಬ್ರು ಅಕ್ಕಿ ಸುರ್ಕೋತಾರೆ. ಯಾಕೆ ಗೊತ್ತಾ? ಆ ಮನೆಯಲ್ಲಿ ಸೇರಿ ಸಂಪತ್ತು ಅದೇ ರೀತಿ ಸೋರ್ದು ಸುಖವಾಗಿರ್ಲಿ ಅಂತ. ಗಂಡು ಹೆಣ್ಣು ಸಪ್ತಪದಿ ಯಾಕೆ ತೊಳಿತಾರೆ ಗೊತ್ತಾ? ಮೊದಲನೇ ಹೆಜ್ಜೆ ಅನ್ನಪಾನಕ್ಕೋಸ್ಕರ, 2ನೇ ಹೆಜ್ಜೆ ಸುಖ ಸಂತೋಷಕ್ಕೋಸ್ಕರ, 3ನೇ ಹೆಜ್ಜೆ ಒಟ್ಟಿಗೆ ಮಾಡೋ ವ್ರತಕ್ಕೋಸ್ಕರ, 4ನೇ ಹೆಜ್ಜೆ ಸಂತಾನಕ್ಕೋಸ್ಕರ, 5ನೇ ಹೆಜ್ಜೆ ಐಶ್ವರ್ಯ ಸಂಪತ್ತಿಗೋಸ್ಕರ, 6ನೇ ಹೆಜ್ಜೆ ಶಾಂತಿ ನೆಮ್ಮದಿಗೋಸ್ಕರ, 7ನೇ ಹೆಜ್ಜೆ ಏನೇ ಕಷ್ಟ ಸುಖ ಬಂದರೂ ಇಬ್ರು ಒಂದೇ ಮನಸ್ಸಲ್ಲಿ ನಡೀತಾರೆ ಅನ್ನೋ ಸಂಕೇತಕ್ಕೋಸ್ಕರ. ಹೀಗೆ 7 ಹೆಜ್ಜೆ ನಡೆದು 6ನೇ ಪ್ರಾಣವಾಗಿ 5 ಇಂದ್ರಿಯಗಳನ್ನ ಒಟ್ಟಾಗಿ ಇಟ್ಕೊಂಡು 4 ದಿಕ್ಕುಗಳು ಸಾಕ್ಷಿಯಾಗಿ 3 ಗಂಟಾಕಿ 2 ಜೀವಗಳು ಒಂದಾಗೋದೆ ಮದುವೆ. ತಗೊಳ್ಳಿಮ್ಮ. ಥ್ಯಾಂಕ್ಸ್ ಅಪ್ಪ. ಛೇ 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 ಛೇ, ಮದುವೆಯಾಗಿ 15 ವರ್ಷಗಳಾದ್ರೂ ಮದುವೆಗೆ ಇಷ್ಟೆಲ್ಲ ಅರ್ಥ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿನಗೆ ಗೊತ್ತಾಗಿದ್ರೆ ಸಾರಿ ಕೇಳು. ಅವನಿಗೆ ಅರ್ಥ ಆಗಿಲ್ಲ ಸರ್. ಇವನೇ ಅಲ್ಲ, ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಅಂದ್ರೆ ಅರ್ಥ ಆಗಿಲ್ಲ. ಡೈವರ್ಸ್ ಮಾತ್ರ ಗೊತ್ತು. 1 ನಿಮಿಷ ಇರಿ ಬಂದೆ.